ಇದು ನೋಡಿ ಕ್ವಶನ್, ಫೈಂಡ್ ಇನ್ವರ್ಸ್ Z ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ 5z/2 - z ಇಂಟು 3z - 1 ಹೇಳಿ ಹೆಂಗೆ ಮಾಡ್ತೀರಾ. ಲೆಟ್ ಇದನ್ನ u ಬಾರ್ ಆಫ್ z ಅಂತ ಬರ್ಕೊಳ್ಳಿ. u ಬಾರ್ ಆಫ್ z ಅಂದ್ರೇನು 5z ಡಿವೈಡೆಡ್ ಬೈ 2 - z ಇಂಟು 3z - 1 ಅರ್ಥ ಆಗ್ತಿದೆಯಲ್ವಾ. ಇಲ್ಲೇನು ಮಾಡಬೇಕು, ಲೆಟ್ ಇದನ್ನ ತಗೋಬೇಕು ಹೇಳಿ. ಲೆಟ್ 5z ಬೈ ಹೇಳಿ 2 - z ಇಂಟು 3z - 1 ಈಸ್ ಈಕ್ವಲ್ ಟು ಕೆಳಗಡೆ ಏನು ಬರ್ಕೊಳ್ಳೋಣ, ಪ್ಲಸ್ 3z - 1. ಇದು z - k ಫಾರ್ಮಲ್ಲಿ ಇದ್ದಂಗೆ ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಅದು z - k ಫಾರ್ಮ್ ಆಗುತ್ತೆ. ಇಲ್ಲಿ 3 ಕಾಮನ್ ತೊಗೊಂಡ್ರೆ z - 1/3 ಅಂದರೆ z - k. z - k ಇದ್ದರೆ ಕೆಳಗಡೆ, ಮೇಲ್ಗಡೆ ಏನು ಬರೀಬೇಕು az, ಇಲ್ಲಿ bz. ಅರ್ಥ ಆಗ್ತಿದೆಯಲ್ವಾ. ಈಗೇನು ಮಾಡಬೇಕು, ಮಲ್ಟಿಪ್ಲೈ ಬೈ ಏನು ಮಾಡ್ಕೋಬೇಕು 2 - z ಇಂಟು 3z - 1. ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನು ಎರಡೂ ಏನಾಗುತ್ತೆ, ಉಳಿಯೋದೇನು 5z ಈಸ್ ಈಕ್ವಲ್ ಟು ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2 - z 2 - z ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು az ಇಂಟು 3z - 1. ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 3z - 1 3z - 1 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಇಂಟು 2 - z. ಕರೆಕ್ಟ್ ಅಲ್ವಾ. ಈಗೇನು ಮಾಡಬೇಕು, ಫಸ್ಟು 2 - z-ನ 0 ಅಂತ ತಗೊಳ್ಳಿ. 2 - z 0 ಆದರೆ z ಏನಾಗುತ್ತೆ 2 ಆಗುತ್ತೆ. ಮೈನಸ್ z ಈಸ್ ಈಕ್ವಲ್ ಟು +2. ಈ ಕಡೆ ಬಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಇಲ್ಲೇನು ಬರೀಬೇಕು, ಪುಟ್ z ಈಸ್ ಈಕ್ವಲ್ ಟು 2 ಅಂತ ಬರ್ಕೋಬೇಕು. ಏನಂತ ಬರ್ಕೋತೀರಾ 2. ಈಗೇನಾಗುತ್ತೆ ಹೇಳಿ, z ಈಸ್ ಈಕ್ವಲ್ ಟು 2 ಹಾಕಿದ್ರೆ 5 × 2 ಏನಾಗುತ್ತೆ, ಇದು ಇಲ್ಲಿ ಬರ್ಕೊಳ್ಳಿ. 5 × 2 ಈಸ್ ಈಕ್ವಲ್ ಟು ಹೇಳಿ a × 2 3 × 2 - 1 ಪ್ಲಸ್ ಇಲ್ಲಿ ಜಗ್ದಲ್ಲಿ 2 ಹಾಕಿದ್ರೆ 2 - 2 0. ಇಲ್ಲ ಅಂದರೂ 2 - z ಏನು ತೊಗೊಂಡಿರೋದು ನಾವು 0. 2 - z 0 ಇದ್ದರೆ 0 × ಎನಿಥಿಂಗ್ ಏನು 0. ಇದು 0 ಆಗುತ್ತೆ. ಬೇಕಿದ್ರೆ 2 ಹಾಕಿ ನೋಡಿ ಜಗ್ದಲ್ಲಿ. 2 - 2 ಏನಾಗುತ್ತೆ, ಜಗ್ದಲ್ಲಿ 2 ಹಾಕಿದ್ರೆ. ಈಗ ನೋಡಿ ಇಲ್ಲಿ ಬೇಕಿದ್ರೆ ಬರೆಯೋಣ ಹೇಳಿ, b ಇಂಟು ಹೇಳಿ 2 × 2 - 2 ಏನಾಯಿತು, ಜಗ್ದಲ್ಲಿ 2 2 - 2 ಏನು 0 × 2 ಏನು 0 × b ಏನು 0. ಅದಕ್ಕೆ ಡೈರೆಕ್ಟ್ ಬರೀ 0 ಬರೀರಿ. ಅರ್ಥ ಆಯ್ತಲ್ವಾ. 0 ಬರೆದಾದ್ಮೇಲೆ ನೀವೇನು ಮಾಡಬೇಕು, ಕ್ಯಾಲ್ಸಿಲಿ ಟೈಪ್ ಮಾಡಬೇಕು. ಏನಂತ ಟೈಪ್ ಮಾಡ್ತೀರಾ ನೋಡಿ ಹೇಳ್ಕೊಡ್ತೀನಿ, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಬಂದು ನೋಡ್ಕೊಬಿಡಿ. ಇಲ್ಲೇನು ಮಾಡಬೇಕು, 5 × 2 ಹೊಡಿಬೇಕು, ಆಲ್ಫಾ ಕ್ಯಾಲ್ಕುಲೇಟ್ ಹೊಡಿಬೇಕು, ಈಕ್ವಲ್ ಬರುತ್ತೆ. ನೀವು ಟ್ರೈ ಮಾಡಿ. ಆಮೇಲೆ ಎ ಬದಲು ಎಕ್ಸ್ ಹಾಕ್ಕೊಳ್ಳಿ ಹೇಳಿ. ಆಲ್ಫಾ ಎ ಬದಲು ಏನಂತ ಹಾಕಬೇಕು ಎಕ್ಸು. ಆಮೇಲೆ ಓಪನ್ ಬ್ರ್ಯಾಕೆಟು 2 ಹೊಡೀರಿ, ಕ್ಲೋಸ್ ಮಾಡಿ. ಆಮೇಲೆ ಓಪನ್ ಬ್ರ್ಯಾಕೆಟ್ 3 × ಮತ್ತು 2 - 1 ಕ್ಲೋಸ್ ಬ್ರ್ಯಾಕೆಟ್ ಪ್ಲಸ್ 0. ಈ ಈಕ್ವೇಷನ್ ಹೆಂಗಿದೆ ಹಂಗೆ ಕ್ಯಾಲ್ಸಿಲಿ ಟೈಪ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ. ಟೈಪ್ ಮಾಡಿದ್ಮೇಲೆ ಏನು ಮಾಡಬೇಕು, ಶಿಫ್ಟ್ ಹೊಡಿಬೇಕು, ಕ್ಯಾಲ್ಕುಲೇಟ್ ಹೊಡಿಬೇಕು. ಅದು ಅರ್ಥ ಆಗ್ತಿದೆಯಲ್ವಾ. ಈಕ್ವಲ್ 2 ಸತಿ ಹೊಡಿಬೇಕು, 1 ಸತಿ 2 ಸತಿ ಆಯ್ತಲ್ವಾ. ಆನ್ಸರ್ ಏನು ಬಂತು 1 ಬಂತಾ. ವೆರಿ ಗುಡ್. ದೇರ್ಫೋರ್ ಹೇಳಿ, ಇನ್ನೊಂದು ಸತಿ ಮಾಡೋಣ, ಏನೋ ರಾಂಗ್ ಆಗಿದೆ ಅನ್ಸುತ್ತೆ. ಎಷ್ಟು ಬಂತು, ಇದು ನೋಡಿ ಕರೆಕ್ಟ್ ಇದೆಯಾ, ಕರೆಕ್ಟ್ ಇದೆ. 1 ಬಂತಾ, ನಿಮ್ಗೆ ಎಷ್ಟು ಬಂತು, ಕ್ಯಾಲ್ಕುಲೇಟ್ ಮಾಡಿದ್ರು 1 ಬರುತ್ತೆ. 1 ಬಂತಾ ಕರೆಕ್ಟು, ಕ್ಯಾಲ್ಕುಲೇಟ್ ಮಾಡಿದ್ರ ನೀವು 1 ಬಂತಾ ಮಾಡಿದ್ರಾ. ನೆಕ್ಸ್ಟು ಈಗ2 - z ಏನು ತೊಗೊಂಡ್ರಿ ನೀವು 0. ಈಗ 3z - 1 0 ತೊಗೊಳ್ಳಿ ಹೇಳಿ.
3z ಮೈನಸ್ 1ನ 0 ತಗೊಂಡ್ರೆ 3z ಏನಾಗುತ್ತೆ 1 ಆಗುತ್ತೆ, z ಏನಾಗುತ್ತೆ 1/3. ಇಲ್ಲಿ ಏನಂತ ತಗೋಬೇಕು, ಪುಟ್ z ಈಸ್ ಈಕ್ವಲ್ ಟು 1/3 ಸಸ್ ದಟ್ ಅಥವಾ ಕೋಲನ್ ಹೇಳಿ. 5 ಇಂಟು 1/3 ಇಲ್ಲಿ 3z ಮೈನಸ್ 1 0 ಅಂದರೆ ಇದು ಟೋಟಲ್ ಏನಾಗುತ್ತೆ 0. ಇಲ್ಲಾಂದರೆ 3 ಇಂಟು 1/3 ಅಂದರೆ ಏನು 1. 3 ಇಂಟು 1/3 ಅಂದರೆ 1. 1 ಮೈನಸ್ 1 0 ಬರುತ್ತೆ ಅಲ್ವಾ 0. ಈಗ 0 ಇಂಟು z ಏನು 0 ಇಂಟು ಎ ಏನು ಫಸ್ಟ್ ಟರ್ಮ್ 0 ಆಯಿತು. ಪ್ಲಸ್ ಹೇಳಿ ಬಿ ಇಂಟು z ಜಾಗದಲ್ಲಿ ಏನು ಹಾಕಿ 1/3. ನೆಕ್ಸ್ಟ್ 2 ಮೈನಸ್ 1/3 ಇದೇನಿದು ಬಿ ಅಲ್ವಾ. ಕ್ಯಾಲ್ಸಿಲಿ ಸೇಮ್ ಹೊಡೀರಿ. ಬಿ ಜಾಗದಲ್ಲಿ ಏನು ಹಾಕ್ಕೋಬೇಕು ನೀವು, ಬಿ ಜಾಗದಲ್ಲಿ ಏನು ಟೈಪ್ ಮಾಡ್ತೀರಾ, ಬಿ ಜಾಗದಲ್ಲಿ ಎಕ್ಸು, ಬಿ ಜಾಗದಲ್ಲಿ ಏನು ಎಕ್ಸ್. ಸೇಮು ಹಿಂಗೆ ಇನ್ನು 5 ಇಂಟು ಏನಂತ ಟೈಪ್ ಮಾಡಬೇಕು 1/3. ಇದಕ್ಕೆ ಆಲ್ಫಾ ಕ್ಯಾಲ್ಕುಲೇಟು 0 ಪ್ಲಸ್ ಎಕ್ಸ್ ಇಂಟು 1/3 2 ಮೈನಸ್ 1/3. ಅವ್ರಿಗೂ ಸ್ವಲ್ಪ ಹೇಳ್ಕೊಡಿ. ನೋಡಿ ಹೆಂಗೆ ಮಾಡೋದು ಹೇಳಿ. ಎ ಸಿ 5 ಇಂಟು ಬ್ರ್ಯಾಕೆಟ್ ಓಪನ್ನು 1/3. ನೋಡಿ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಬಂದು ನೋಡ್ಕೊಳ್ಳಿ ಒಂದು ಸತಿ. ಆಲ್ಫಾ ಕ್ಯಾಲ್ಕುಲೇಟು 0 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಓಪನ್ ಬ್ರ್ಯಾಕೆಟು 1/3 ಸೈಡಿಗೆ ಬಂದು ಕ್ಲೋಸ್ ಬ್ರ್ಯಾಕೆಟು ಓಪನ್ ಬ್ರ್ಯಾಕೆಟು 2 ಮೈನಸ್ 1/3. ಏನು ಬಂತು ಆನ್ಸರು, ಶಿಫ್ಟು ಸಾಲ್ವು ಈಕ್ವಲ್ 2 ಸತಿ, ಒಂದು ಸತಿ ಹೊಡೆದೆ ಆಮೇಲೆ ಇನ್ನೊಂದು ಸತಿ ಏನು ಬಂತು 3. ಕರೆಕ್ಟಾ. ಬಿ ಈಸ್ ಈಕ್ವಲ್ ಟು ಏನು ಬಂತು 3. ಅರ್ಥ ಆಗ್ತಿದೆಯಲ್ವಾ. ಹೆನ್ಸ್ ಏನಂತ ಬರೀಬೇಕು, ನೆಕ್ಸ್ಟು ಹೆನ್ಸ್ ಅಂತ ಬರೆದು ಇದನ್ನ ಈಕ್ವೇಷನ್ನ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ. ಹೇಳಿ ಏನಾಗುತ್ತೆ ಈಕ್ವೇಷನ್ನು 5z/2 ಮೈನಸ್ z ಇಂಟು ಈಸ್ ಈಕ್ವಲ್ ಟು ಎ ಏನು 1z/2 ಮೈನಸ್ z. ನೆಕ್ಸ್ಟ್ ಹೇಳಿ ಬಿ ಏನು 3z ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ. ಈಗೇನು ಮಾಡಿ 2 ಮೈನಸ್ ಝೆಡ್ನ ಮೈನಸ್ ಕಾಮನ್ ತಗೊಳ್ಳಿ. 2 ಮೈನಸ್ z ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ. ಮೈನಸ್ ಕಾಮನ್ ತೊಗೊಂಡ್ರೆ ಉಳಿಯೋದೇನು -2. ಇದು ಏನಾಗುತ್ತೆ ಹೇಳಿ ಪ್ಲಸ್ z ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನು 2 ಮೈನಸ್ z ಅಂದರೂ ಒಂದೇ, ಪ್ಲಸ್ 2 ಮೈನಸ್ z ಅಂದರೂ ಒಂದೇ. ಈಗ ಮೈನಸ್ ಕಾಮನ್ ತೊಗೊಂಡ್ರೆ ಇದೇನಾಗುತ್ತೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಈಗ -2 ಪ್ಲಸ್ z ಅಂದರೂ ಒಂದೇ, z ಮೈನಸ್ 2 ಏನಿಲ್ಲ, ಸಿಂಪಲ್ಲು. 2 ಮೈನಸ್ z ಮೈನಸ್ 2 ಬರಿಬೇಕಂದ್ರೆ ಮೈನಸ್ನ ಏನು ಮಾಡಬೇಕು ಆಚೆ ಬರಿಬೇಕು, ಮೈನಸ್ನ ಏನು ಮಾಡಬೇಕು ಆಚೆ ಬರಿಬೇಕು. ಅರ್ಥ ಆಗ್ತಿದೆಯಲ್ವಾ ಒಂದು ಸ್ಟೆಪ್ಪು. ದೇರ್ ಫೋರ್ ಹೇಳಿ 5z ಹೇಳಿ 2 ಮೈನಸ್ z ಇದನ್ನ u ಬಾರ್ ಆಫ್ z ಅಂತ ಬರ್ಕೊಳ್ಳಿ. ಏನಂತ ಬರ್ಕೊಳ್ಳಿ ಇದನ್ನ, ದೇರ್ ಫೋರ್ u ಬಾರ್ ಆಫ್ z ಈಸ್ ಈಕ್ವಲ್ ಟು ಹೇಳಿ ಏನಾಗುತ್ತೆ 1 ಇಂಟು z ಅಂದ್ರೇನು z. ಇಲ್ಲಿ ಮೈನಸ್ನ ಆಚೆ ತೊಗೊಂಡ್ರೆ ಏನಾಗುತ್ತೆ ಇದು z ಮೈನಸ್ 2 ಆಗುತ್ತೆ. ಪ್ಲಸ್ ಈಗ 3z ಮೈನಸ್ 1ನ ಆಲ್ಟ್ರ್ ಮಾಡಬೇಕು, z ಮೈನಸ್ k ಫಾರ್ಮಲ್ಲಿ ತರಿಸ್ಬೇಕು. ಹೆಂಗೆ ಮಾಡ್ತೀರಾ, 3z ಮೈನಸ್ 1 ಇದೆಯಲ್ವಾ, ಯಾವುದನ್ನ ಅದೇ ಮೈನಸ್ನ ಆಚೆ ತೊಗೊಂಡ್ರೆ +2 ಇರೋದು -2 ಆಗುತ್ತೆ. ಮೈನಸ್ z ಇಲ್ಲಿ ನೋಡಿ, ಮೈನಸ್ನ ಆಚೆ ತೊಗೊಂಡ್ರೆ +2 ಇರೋದು ಏನಾಗುತ್ತೆ ಮೈನಸ್ z ಇರೋದು. ಈ -2 ಪ್ಲಸ್ z ಉಲ್ಟಾ ಬರ್ಕೋಬೋದು, z ಮೈನಸ್ 2. ಇದನ್ನ ಡೈರೆಕ್ಟಾಗಿ ಬರೀರಿ. 2 ಮೈನಸ್ z ಉಲ್ಟಾ ಬರೀಬೇಕು ಅಂದರೆ ಮೈನಸ್ನ ಆಚೆ ಬರೀಬೇಕು. ಅರ್ಥ ಆಗ್ತಿಲ್ವ. 3 ಮೈನಸ್ z ಮಲ್ಟಿಪ್ಲೈ ಮಾಡಿದ್ರು ಪ್ಲಸ್ಸೇ ತಾನೇ ಬರೋದು ಅದು. ಈಗ ನೋಡಿ ಮೈನಸ್ ಇಂಟು ಪ್ಲಸ್ ಏನು ಮೈನಸ್ z, ಮೈನಸ್ ಇಂಟು ಮೈನಸ್ 2 ತಾನೇ ಬರೋದು. ಗೊತ್ತಾಗ್ತಿದೆಯಲ್ವಾ.
ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೇಳಿ, 3z-1ನ z-k ಫಾರ್ಮಲ್ಲಿ ಬರೆಯೋದು ಯಾವ ಥರ ಹೇಳಿ? z- ಫಾರ್ಮಲ್ಲಿ ಬರಬೇಕು ಅಂದರೆ ಇಲ್ಲಿ 3ನ ಕಾಮನ್ ತಗೋಬೇಕಷ್ಟೇ. 3ನ ಕಾಮನ್ ತಗೊಳ್ಳಿ, ಉಳಿಯೋದೇನು? z-1 ಇದೆ. 1 ಬರೀಬೇಕಾ? ಏನು ಬರೀಬೇಕು? ಏನು? ಈಗ 3ನ ಇಲ್ಲಿ ಕಾಮನ್ ತೊಗೊಳ್ಳೋದು ಯಾವ ಥರ? 3 ತೊಗೊಂಡ್ರೆ ಇಲ್ಲಿ z, ಇಲ್ಲಿ 3 ಇದೆಯಾ? ನಾನು ಹೆಂಗೆ ಕಾಮನ್ ತೊಗೊಂಡೆ? ಈಗ ಎಕ್ಸಾಂಪಲು ಇದು ಕಾಮನ್ ತೊಗೊಂಡ್ರೆ ಇಲ್ಲಿ 3ನೇ ಇಲ್ಲ, 3 ಇದ್ದರೆ ಡೈರೆಕ್ಟ್ ಕಾಮನ್ ತಗೋ. ಈಗ ಇಲ್ಲ ಅಂದರೆ ಆ ಟೈಮಲ್ಲಿ ಏನು ಮಾಡಬೇಕು? ವೆರಿ ಗುಡ್. ಏನು ಮಾಡಬೇಕು? ಡಿವೈಡೆಡ್ ಬೈ 3. ಅರ್ಥ ಆಗ್ತಿದೆಯಲ್ವಾ? 3 ಕಾಮನ್ ತೊಗೊಳ್ಳೋದು ಯಾವ ಥರ? ಝೆಡ್ಡು ಇಲ್ಲಿ 3 ಇಲ್ಲ ಅಂದರೆ ಡಿವೈಡ್ ಬೈ 3 ಮಾಡಿಬಿಡ್ಬೇಕು, ಅದೇ ಕಾಮನ್ ಅಂತ ಹೇಳಿ. 3 ಇಂಟು ಝೆಡ್ ಏನು ಬಂತಾ ಇದು? ಪ್ಲಸ್ ಇಂಟು ಮೈನಸ್ 3 ಇಂಟು 1/3 ಏನು ಬಂತಾ ಇದು? ಅರ್ಥ ಆಯ್ತಲ್ವಾ? ಇಲ್ಲಿ ಏನಾಗುತ್ತೆ ಹೇಳಿ ಇದು? 3z/3 ಇಂಟು 1/3. ಈ 3ನ ಕ್ಯಾನ್ಸಲ್. ಈಗ ಇನ್ವರ್ಸ್ z ಅಪ್ಲೈ ಮಾಡ್ಬಿಡಿ ಹೇಳಿ. ಇದು ಅಳಿಸ್ಬಿಡ್ಲಾ ಇದನ್ನ? ಇದು ಗೊತ್ತಾಯ್ತಲ್ವಾ? ಇದ್ರ ಬದಲು ಏನಂತ ಬರ್ಕೋಬೇಕು? u⁻z ಇಲ್ಲಿದೆ ನೋಡಿ. ಇಲ್ಲಿ 1 ಇಂಟು z ಏನು? 1 ಇಂಟು z ಅಂದ್ರೇನು? ಝೆಡ್ಡು. ಇದು 2 - z ಏನಂತ ಬರ್ಕೋಬೇಕು? ಮೈನಸ್ ಆಫ್ z-2. 3z/3ನ ಕಾಮನ್ ತಗೊಂಡ್ರೆ ಉಳಿಯೋದೇನು? z-1/3. ಇದು ರಬ್ ಮಾಡ್ತೀನಿ. ಈಗ ಹೇಳಿ ಏನಾಗುತ್ತೆ? ಇನ್ವರ್ಸ್ z ಅಪ್ಲೈ ಮಾಡಿ. ಈಗ ಇನ್ವರ್ಸ್ z ಆಫ್ ಹೇಳಿ u⁻z. ಇನ್ವರ್ಸ್ z ಎಲ್ಲೆಲ್ಲಿ ಬರಿಬೇಕು ಅಂದರೆ ಇಲ್ಲಿ ಬರಿಬೇಕು, ಇಲ್ಲಿ ಬರಿಬೇಕು, ಇಲ್ಲಿ ಬರಿಬೇಕು. ಲೀನಿಯರ್ ಪ್ರಾಪರ್ಟಿ ಇದಕ್ಕೂ ಅಪ್ಲೈ ಆಗುತ್ತೆ. ಇಲ್ಲಿ ಮೈನಸ್ನ ಆಚೆ ತಗೋಬಿಡಿ ಹೇಳಿ. ಇನ್ವರ್ಸ್ z ಆಫ್ ಏನು ಉಳಿಯುತ್ತೆ? z ಬೈ ನೋಡಿ, ಈ ಮೈನಸ್ನ ಈ ಕಡೆ ಬರ್ಕೋಬೋದು. ಇಲ್ಲಿ ಮೈನಸ್ ಇದೆಯಲ್ಲ, ಇಲ್ಲಿ 3 ಕ್ಯಾನ್ಸಲ್ ಆದರೆ ಉಳಿಯೋದೇನಲ್ಲಿ z ಇನ್ವರ್ಸ್ ಆಫ್ ಹೇಳಿ z/1/3 ಈ ಥರ ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ಫಾರ್ಮುಲೇಸ್ ಗೊತ್ತಿರಬೇಕು ಹೇಳಿ. z ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ u⁻z ಅಂದರೆ ಏನು? un ಏನಿದು? z ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ z/z-k ಅಂದರೆ ಏನು? k⁻n. ಫಾರ್ಮುಲೇಸ್ ಜ್ಞಾಪಕ ಇಟ್ಕೊಳ್ಳಿ. ಈಗ ನೋಡಿ, ಇದು ಈ ಥರ ಇಲ್ವಾ? ಇದ್ರ ಬದಲು ಏನಂತ ಬರಿಬೋದು? un ಬರಿಬೋದು ಮೈನಸ್. ಇದು ಯಾವ ಥರ ಇದೆ? ಈ ಥರ ಇಲ್ವಾ? ಆದರೆ ಕೆ ಜಾಗದಲ್ಲಿ ಏನಿದೆ? 2 ಇದೆ. ಅಂದರೆ ಏನಾಗುತ್ತೆ ಅದು? ಅಲ್ಲಲ್ಲ, ಕೆ ಜಾಗದಲ್ಲಿ 2 ಹಾಕಿದ್ರೆ ಏನಾಗುತ್ತೆ ಇದು? z ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ ಹೇಳಿ z/z-2 ಈಸ್ ಈಕ್ವಲ್ ಟು 2/n. ವೆರಿ ಗುಡ್. ಏನು ಬರುತ್ತೆ ಇದು? 2. ನೋಡಿ, ಇದನ್ನ ಈ ಥರ ತರಿಸ್ಬೇಕು ಅಂದರೆ ಕೆ ಜಾಗದಲ್ಲಿ ಏನಾಗಬೇಕು? ಇಲ್ಲ, ಮೈನಸ್ ಆಲ್ರೆಡಿ ಇದೆಯಲ್ಲ. ಇದೇನು? z-k. ಇದು ಕೆ ಜಾಗದಲ್ಲಿ ಏನಾಗಬೇಕು? 1/3. z ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಆಫ್ z/z-1/3 ಅಂದರೆ ಕೆ ಜಾಗದಲ್ಲಿ ಏನಾಗ್ತೀರಾ? ಸಿಂಪಲ್ ಅಲ್ವಾ? ಏನಿಲ್ಲ, ಸಿಂಪಲ್ಲು. ಏನು ಮಾಡಿ ಗೊತ್ತಾ? ಕೆ ಐಡೆಂಟಿಫೈ ಮಾಡಿ, ಅದಕ್ಕೆ ಪವರ್ n ಹಾಕ್ಬಿಡಿ ಅಷ್ಟೇ. ಇಲ್ಲಿ ಕೆ ಏನು? 2ಗೆ ಪವರ್ n ಹಾಕ್ಬಿಡಿ. ಇಲ್ಲಿ ಕೆ ಏನು? 1/3ಗೆ ಪವರ್ n ಹಾಕ್ಬಿಡಿ. ಮೈನಸ್ ಅಲ್ಲ, ಕೆ ಅಂದರೆ ಮೈನಸ್ ಬಿಟ್ಟು ತೊಗೋಬೇಕು. ಇಲ್ಲಿ ಕೆ ಇರೋದೇನು? ಮೈನಸ್ ಆದಮೇಲೆ ಇರೋದು. ಈ ಮೈನಸ್ಸು ಯಾವುದರಿಂದ ಬಂದಿರೋದು ಅಂದರೆ ಇದು. ಅರ್ಥ ಆಗ್ತಿದೆಯಲ್ವಾ ನಿಮಗೆ? -2/n. ಇದು ಬೇಕಿದ್ರೆ 2ನ ಈ ಥರ ಬ್ರ್ಯಾಕೆಟ್ ಬರ್ಕೊಳ್ಳಿ, ಕನ್ಫ್ಯೂಷನ್ ಆದರೆ. ಬರೀ 2ಗೆ ಪವರ್ n ಅದು. ಯಾವುದಕ್ಕೆ? 2ಗೆ ಪವರ್. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಲ್ವಾ? ಇನ್ನೊಂದು ಸತಿ ರಿವಿಷನ್ ಮಾಡಬೇಕಾ, ಹೇಳಬೇಕಾ, ಅಥವಾ ಸಾಕಾ?
ಈಗ ನೋಡಿ ಕ್ವಶನ್ ಏನು, ಯು ಬಾರ್ ಆಫ್ ಝೆಡ್ ಇದು ತೊಗೊಳ್ಳಿ, 5z/2 - z 3z - 1 ಲೆಟ್ ಅಂತ ಇದ್ದು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಇಲ್ಲಿ 2 - z ಬರ್ಕೊಳ್ಳಿ, ಇಲ್ಲಿ 3z - 1 ಬರ್ಕೊಳ್ಳಿ. ಮೇಲ್ಗಡೆ ಏನು ಬರೀತೀರಾ, z - k ಫಾರ್ಮಲ್ಲಿ ಬಂದೇ ಬರುತ್ತೆ ಅದು, ಅದಕ್ಕೆ AZ BZ ಮಲ್ಟಿಪ್ಲೈ ಬೈ ಇದರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಫುಲ್ ಕ್ಯಾನ್ಸಲ್ ಆಗಿ 5z ಉಳಿಯುತ್ತೆ. ಇಲ್ಲಿ 2 - z ಹೋಗಿ ಏನು ಉಳಿಯುತ್ತೆ, AZ 3z - 1. ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ 3z - 1 ಹೋಗಿ BZ ಜೊತೆಗೆ ಏನು ಉಳಿಯುತ್ತೆ, 2 - z. ಫಸ್ಟು z-2 - z ನ 0 ಅಂತ ತೊಗೊಂಡ್ರೆ z ವ್ಯಾಲ್ಯೂ ಏನು ತೊಗೋಬೇಕು ಅಂದರೆ 2 - z ಆನ್ಸರ್ ಏನು ಬರಬೇಕು, 0 ಬರಬೇಕು. ಅದಕ್ಕೆ ನಾವು ರಿವರ್ಸಾಗಿ ಮಾಡ್ತೀವಿ, 2 - z ನ 0 ಅಂತ ತೊಗೊಂಡು z ಸಾಲ್ವ್ ಮಾಡಿ ಆ z ನ ಇಲ್ಲಿ ತೊಗೋತೀವಿ. ಪುಟ್ z = 2. 2 - z 0 ತೊಗೊಂಡ್ರೆ z ಏನಾಗುತ್ತೆ, 2 ಆಗುತ್ತೆ. 2ನ ಇಲ್ಲಿಗೆ ಹಾಕಿ, 5 ಇಂಟು ಹೇಳಿ 2 = a ಇಂಟು 2, 3 ಇಂಟು 2 - 1. ಇಲ್ಲಿ 2 - 2 0 ಆಗುತ್ತೆ, 0 ಇಂಟು ಎನಿಥಿಂಗ್ 0 ಆಗುತ್ತೆ. ಕ್ಯಾಲ್ಸಿಲ್ ಹೊಡೆದ್ರೆ a ಬಂದುಬಿಡುತ್ತೆ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, 3z - 1ನ 0 ತೊಗೊಂಡ್ರೆ z ವ್ಯಾಲ್ಯೂ ಏನು ಬರುತ್ತೆ, 1/3 ಬರುತ್ತೆ. 1/3 ಹಾಕಿದ್ರೆ z ಜಾಗದಲ್ಲಿ ಏನಾಗುತ್ತೆ, ಇದು 5 ಇಂಟು 1/3 = a ಇಂಟು 1/3, 3 ಇಂಟು 1/3 - 1 ಅಂದರೆ 0 ಆಗಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಲ್ವಾ? ಅದಕ್ಕೆ 0 ಬರೆದ್ಬಿಡಿ. ಪ್ಲಸ್ ಹೇಳಿ b ಇಂಟು 1/3 ಇಂಟು 2 - 1/3 ಆಗುತ್ತೆ. ಸಾಲ್ವ್ ಮಾಡಿದಾಗ ಏನು ಬರುತ್ತೆ, 3. ನೀಟಾಗಿ ಹೆನ್ಸ್ ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 5z/2 - z 3z - 1 = ಹೇಳಿ a ಅಂದ್ರೇನು, 1z/2 - z. b ಅಂದ್ರೇನು, 3z/3z - 1. ಯು ಬಾರ್ ಆಫ್ z ಇಲ್ಲಿ ಮೈನಸ್ನ ಕಾಮನ್ ತೊಗೊಳ್ಳಿ, ಉಲ್ಟಾ ಆಗುತ್ತೆ. ಇದು 1 ಇಂಟು z ಆಗುತ್ತೆ. ಇದು ಮೈನಸ್ ಕಾಮನ್ ತೊಗೊಂಡ್ರೆ 2 - z ಇರೋದು ಏನಾಗುತ್ತೆ, z - 2 ಆಗುತ್ತೆ. 3z 3ನ ಕಾಮನ್ ತೊಗೊಂಡ್ರೆ z - 1/3 ಆಗುತ್ತೆ. ಆಮೇಲೆ ಈ 3 ಕ್ಯಾನ್ಸಲ್ ಮಾಡಿ ಇನ್ವರ್ಸ್ z ಅಪ್ಲೈ ಮಾಡಿಬಿಟ್ಟು ಈ ಮೈನಸ್ನ ಮೇಲ್ಗಡೆ ಬರ್ಕೊಳ್ಳಿ. ಇನ್ವರ್ಸ್ z ಯು ಬಾರ್ ಆಫ್ z ಇನ್ವರ್ಸ್ z ಮೈನಸ್ ಆಫ್ ಇನ್ವರ್ಸ್ z z - z - 2 z/z - 2 ಪ್ಲಸ್ ಇನ್ವರ್ಸ್ z/z - 1/3 ಬರುತ್ತೆ. ಇದಕ್ಕೆ ಯು ಏನು ಬರೀರಿ, ಇದನ್ನ k ಐಡೆಂಟಿಫೈ ಮಾಡ್ಬಿಟ್ಟು ಅದಕ್ಕೆ ಪವರ್ ಎನ್ ಹಾಕಿ, ಇದಕ್ಕೆ k ಐಡೆಂಟಿಫೈ ಮಾಡ್ಬಿಟ್ಟು ಅದಕ್ಕೆ ಪವರ್ ಎನ್ ಹಾಕಿ. ಅದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು.